ಒಂದ್ ಕಡೆ ಎಚ್ ಡಿ ರೇವಣ್ಣ ಅವರ ಆರೋಗ್ಯ ತಪಾಸಣೆ ನಡೀತಾ ಇದೆ. ಬೌರಿಂಗ್ ಆಸ್ಪತ್ರೆಯಲ್ಲಿ ಮತ್ತೆ ಅವರನ್ನ ವಿವಿಧ ರೀತಿಯ ವೈದ್ಯಕೀಯ ಪರೀಕ್ಷೆಗಳಿಗೆ ಒಳಪಡಿಸಲಾಗಿದೆ. ಮತ್ತೊಂದು ಕಡೆ ಇವತ್ತೇ ಬೆಂಗಳೂರಿಗೆ ಮರಳ್ತಾರಾ ಪ್ರಜ್ವಲ್ ರೇವಣ್ಣ, ಹೀಗೊಂದು ಮಾಹಿತಿ ಲಭ್ಯವಾಗ್ತಾ ಇದೆ. 6:47ಕ್ಕೆ ಸರಿಯಾಗಿ ಬೆಂಗಳೂರಿಗೆ ದುಬೈನಿಂದ ಆಗಮಿಸುತ್ತೆ ಎಮಿರೇಟ್ಸ್ ಫ್ಲೈಟ್. ಇದೇ ಫ್ಲೈಟ್ ನಲ್ಲಿ ಪ್ರಜ್ವಲ್ ರೇವಣ್ಣ ಬರುವಂತಹ ಸಾಧ್ಯತೆ ಇದೆ ಅನ್ನುವಂತ ಮಾಹಿತಿ. ಕೆಂಪೇಗೌಡ ಏರ್ಪೋರ್ಟ್ ಮುಂದೆ ಸದ್ಯ ಎಸ್ಐಟಿ ಟೀಮ್ ಕಾಯ್ತಾ ಇದೆ. ಹಾಗಾಗಿ ಕುತೂಹಲ ಹೆಚ್ಚಾಗ್ತಾ ಇದೆ. 6:47ಕ್ಕೆ ಸರಿಯಾಗಿ ಬೆಂಗಳೂರಿನ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ನ ಟರ್ಮಿನಲ್ 2 ನಲ್ಲಿ ದುಬೈನಿಂದ ಬರ್ತಾ ಇರುವಂತಹ ಎಮಿರೇಟ್ಸ್ ಫ್ಲೈಟ್ ಲ್ಯಾಂಡ್ ಆಗುತ್ತೆ. ಇದೇ ಫ್ಲೈಟ್ ನಲ್ಲಿ ಪ್ರಜ್ವಲ್ ರೇವಣ್ಣ ಆಗಮಿಸುವಂತಹ ಸಾಧ್ಯತೆ ಇದೆ. ಇದೇ ಫ್ಲೈಟ್ ನಲ್ಲಿ ಇದ್ದಾರೆ ಅನ್ನುವಂತ ಮಾಹಿತಿ. ಎಸ್ಐಟಿ ಅಧಿಕಾರಿಗಳು ಆಲ್ರೆಡಿ ಟರ್ಮಿನಲ್ 2 ನಲ್ಲಿ ವೇಟ್ ಮಾಡ್ತಾ ಇರೋದ್ರಿಂದ, ಕಾಯ್ತಾ ಇರೋದ್ರಿಂದ ಬಹುಶಃ ಪ್ರಜ್ವಲ್ ರೇವಣ್ಣ ಇದೇ ಫ್ಲೈಟ್ ನಲ್ಲಿ ದುಬೈನಿಂದ ಆಗಮಿಸುತ್ತಿದ್ದಾರೆ ಅನ್ನುವಂಥ ಅನುಮಾನ ಸದ್ಯ ಮೂಡ್ತಾ ಇರೋದು. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಸುರೇಶ್ ನೀಡ್ತಾ ಹೋಗ್ತಾರೆ. ಸುರೇಶ್, ಸದ್ಯದ ಸಿಚುವೇಶನ್ ಏನು? ಪ್ರಜ್ವಲ್ ರೇವಣ್ಣ ಬರೋದು ಖಾತ್ರಿನಾ ಹೇಗೆ? ಖಂಡಿತ ವಿದ್ಯಾ, ಏನಂತಂದ್ರೆ ದುಬೈಯಿಂದ ಏನು ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ಪ್ರಜ್ವಲ್ ರೇವಣ್ಣ ಬರ್ತಾರೆ ಅನ್ನೋ ಮಾಹಿತಿ ಲಭ್ಯ ಆಗಿರ್ತಕ್ಕಂಥದ್ದು. ಅದರಲ್ಲಿ ಈಗ ಆತ ಬರೋದ್ರ ಬಗ್ಗೆ, ಟಿಕೆಟ್ ಬಗ್ಗೆ ಗೌಪ್ಯತೆಯನ್ನು ಕೂಡ ಈಗಾಗಲೇ ಕಾಪಾಡಿಕೊಂಡಿರೋ ಉದ್ದೇಶದಿಂದ ಆತ ಅಧಿಕೃತವಾಗಿ ಬರುವ ಸಾಧ್ಯತೆಗಳು ಕೂಡ ಏನು ಅಧಿಕಾರಿಗಳು ಸ್ಪಷ್ಟವಾಗಿ ಮಾಹಿತಿ ಕೊಡದೇ ಇರೋದ್ರಿಂದ ಆತ ಬರುವ ಸಾಧ್ಯತೆಗಳು ಕೂಡ ಬಹುತೇಕ ದಟ್ಟವಾಗಿ ಕಾಡ್ತಾ ಇದೆ. ಯಾಕಂತಂದ್ರೆ ಏನು 2 ದಿನಗಳಿಂದ ಎಸ್ಐಟಿ ತಂಡ ಏನು ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನದ ಟರ್ಮಿನಲ್ 2 ಒಳಗಡೆ ಬಿಟ್ಟಿರ್ತಕ್ಕಂಥದ್ದು. ಆತ ಯಾವ ಸಂದರ್ಭದಲ್ಲಿ ಬಂದರೂ ಕೂಡ ತಕ್ಷಣ ಆತನನ್ನ ಕಸ್ಟಡಿಗೆ ತಗೊಂಡು ನಂತರ ನ್ಯಾಯಾಂಗ ಬಂಧನಕ್ಕೆ ವಶಪಡಿಸೋಕೆ ಎಲ್ಲ ತಯಾರಿ ಕೂಡ ಈಗಾಗಲೇ ಮಾಡ್ಕೊಂಡಿರ್ತಕ್ಕಂಥದ್ದು. ಆತ ಈಗ ಏನು ನಿನ್ನೆ ರಾತ್ರಿಯಿಂದನೇ ಬರ್ತಾರೆ ಅಂತ ಹೇಳಿ ಮಾಹಿತಿ ಅಪ್ಡೇಟ್ ಆಗ್ತಾ ಇತ್ತು. ಆದ್ರೆ ರಾತ್ರಿ ಎಲ್ಲ ಅಧಿಕಾರಿಗಳಾದ್ರೂ ಇಡೀ ದಿನ ಎಲ್ಲ ಕೂಡ ಪ್ರಜ್ವಲ್ ರೇವಣ್ಣ ಬರ್ತಾರೆ ಅಂತ ಹೇಳಿ ಸಾಕಷ್ಟು ಕಾದು ಕುಳಿತಿರ್ತಕ್ಕಂಥದ್ದು ಎಸ್ಐಟಿ ಅಧಿಕಾರಿಗಳು ಹಾಗೂ ಗುಪ್ತಚರ ಇಲಾಖೆ ಅಧಿಕಾರಿಗಳು. ಆದ್ರೆ ರಾತ್ರಿ ಬಂದಿಲ್ಲ, ಈಗ ಹಗಲೆಲ್ಲ ಕೂಡ ಬಂದಿಲ್ಲ. ಈಗ ಸಂಜೆ 6:45ಕ್ಕೆ ಒಂದು ಫ್ಲೈಟ್ ಅಲ್ಲಿ ಎಮಿರೇಟ್ ಫ್ಲೈಟ್ ಅಲ್ಲಿ ಟರ್ಮಿನಲ್ 2ಗೆ ಬರ್ತದೆ ಅಂತ ಮಾಹಿತಿ ಲಭ್ಯ ಇರೋದ್ರಿಂದ ಅದರಲ್ಲಿ ಪ್ರಜ್ವಲ್ ರೇವಣ್ಣ ಬರುವ ಸಾಧ್ಯತೆಗಳನ್ನ ಅಲ್ಲಗಳೆಯುವಂತಿಲ್ಲ ಅಂತ ಹೇಳಿ ಈಗಾಗಲೇ ಅಧಿಕಾರಿಗಳು ಕೂಡ ಮಾಹಿತಿ ಕೊಟ್ಟಿರ್ತಕ್ಕಂಥದ್ದು. ಈಗ ಎಮಿರೇಟ್ಸ್ ಫ್ಲೈಟ್ ನ ಪ್ಯಾಸೆಂಜರ್ ಲಿಸ್ಟ್ ನಲ್ಲಿ ಏನಾದ್ರೂ ಪ್ರಜ್ವಲ್ ರೇವಣ್ಣ ಅವರ ಹೆಸರಿದೆಯಾ? ಆ ಬಗ್ಗೆ ಏನಾದ್ರೂ ಎಸ್ಐಟಿ ಅಧಿಕಾರಿಗಳಿಗೆ ಖಾತ್ರಿ ಆಗಿದೆಯಾ ಹೇಗೆ ಸುರೇಶ್? ಪಟ್ಟಿಯಲ್ಲಿ ಈಗ ಪ್ರಜ್ವಲ್ ರೇವಣ್ಣ ಪಟ್ಟಿಯಲ್ಲಿ ಇಲ್ಲ ಅಂತ ಹೇಳಿ ಈಗ ಗುಪ್ತಚರ ಇಲಾಖೆಯಿಂದ ಮಾಹಿತಿ ಲಭ್ಯ ಆಗಿರ್ತಕ್ಕಂಥದ್ದು. ಆದ್ರೆ ಮೇಲ್ನೋಟಕ್ಕೆ ಏನ್ ಹೇಳ್ತಿದೆ ಅಂತಂದ್ರೆ ಅವರ ಪಟ್ಟಿಯನ್ನ ಏನು ಗೌಪ್ಯವಾಗಿ ಕಾಪಾಡಲಾಗಿದೆ ಅನ್ನೋ ಒಂದು ಮಾಹಿತಿ ಕೂಡ ಲಭ್ಯ ಆಗಿರೋದ್ರಿಂದ ಯಾವ ಸಂದರ್ಭ ಬಂದರೂ ಬರಬಹುದು ಅನ್ನೋ ಒಂದು ಗುಮಾನಿ ಇದೆ. ಯಾಕಂತಂದ್ರೆ ಆತ ಬರ್ತಾನೆ ಅಂತ ಕನ್ಫರ್ಮೇಶನ್ ಹೇಳಿದ್ರೆ ಆತ ಬೇರೆ ರೀತಿಯಲ್ಲಿ ಏನಾದರೂ ಡೈವರ್ಷನ್ ಆಗ್ಬೋದು ಅನ್ನೋ ಕಾರಣಕ್ಕೆ ಆತ ಟಿಕೆಟ್ ಬಗ್ಗೆ ಮಾಹಿತಿಯನ್ನ ಗೌಪ್ಯವಾಗಿ ಇಡಲಾಗಿದೆ ಅನ್ನೋದು ಈಗ ನಮಗೆ ಬಂದಿರುತ್ತ ಮಾಹಿತಿ. ವಿಜಯ, ಸದ್ಯ ಏರ್ಪೋರ್ಟ್ ನಲ್ಲಿ ಎಷ್ಟು ಜನ ಎಸ್ಐಟಿ ಅಧಿಕಾರಿಗಳ ಟೀಮ್ ಕಾಯ್ತಾ ಇರೋದು ಸುರೇಶ್? ಈಗ ಎಸ್ಐಟಿ ಟೀಮ್ ಈಗ ಯಾಕಂದ್ರೆ ಹೊರಗಡೆ ಅವ್ರು ಕಾಣಿಸ್ಕೊಂತ ಇಲ್ಲ. ಯಾಕಂದ್ರೆ ಒಳಗಡೆ ಏನಿದೆ ಚೆಕಿಂಗ್ ಪಾಯಿಂಟ್ ಅವ್ರನ್ನ ಚೆಕ್ ಮಾಡ್ತಾರಲ್ಲ, ಆ ಪಾಯಿಂಟ್ ಅಲ್ಲಿ ಅವ್ರು ಕಾಯ್ತಾ ಇರ್ತಕ್ಕಂಥದ್ದು. ನಮಗ್ ಬಂದಿರೋ ಮಾಹಿತಿ ಪ್ರಕಾರ 8ರಿಂದ 10 ಜನ ಒಳಗಡೆ ಎಸ್ಐಟಿ ಟೀಮ್ ಇದೆ ಅಂತ ಈಗ ಲಭ್ಯ ಆಗಿರ್ತಕ್ಕಂಥದ್ದು. ಯಾಕಂದ್ರೆ ಆ ಪ್ರಕ್ರಿಯೆ ಎಲ್ಲಾನು ಒಳಗಡೆನೆ ನಡೀತದೆ. ನಂತರ ಆ ಪ್ರಕ್ರಿಯೆಯಲ್ಲಿ ಮುಗಿದ ನಂತರ ಹೊರಗಡೆ ಟರ್ಮಿನಲ್ 2 ಹೊರಗಡೆ ಬರ್ತಕ್ಕಂಥದ್ದು. ಈ ಒಂದು ಪ್ರಕ್ರಿಯೆ ನಂತರ ಹೊರಗಡೆ ಬರತಕ್ಕಂಥ ನಮಗೆ ದೃಶ್ಯ ಕಾಣಿಸ್ಬೋದು. ಅಷ್ಟು ಬಿಟ್ರೆ ಒಳಗಡೆ ಯಾವ ರೀತಿ ಪ್ರಕ್ರಿಯೆ ನಡೀತದೆ ಯಾಕಂದ್ರೆ ನಮಗೆ ಯಾವುದೇ ಸಾರ್ವಜನಿಕರಿಗೆ ಅಲೋ ಇರೋದಿಲ್ಲ. ಆ ಕಾರಣಕ್ಕೆ ಒಳಗಡೆನೆ ಎಲ್ಲ ಪ್ರಕ್ರಿಯೆ ನಡೀತದೆ. ಆ ನಂತರನೇ ಹೊರಗಡೆ ಬರಬೇಕಾಗುತ್ತೆ. ವಿದ್ಯಾ, ರೈಟ್, ಥ್ಯಾಂಕ್ ಯು ಸುರೇಶ್ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.